ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು VSKC ಬ್ಲಾಗ್ಸ್. ಇವತ್ತು ನಮ್ಮ ಅಣ್ಣ UK ಇಂದ ಇಂಡಿಯಾಗೆ ರಿಟರ್ನ್ ಆಗ್ತಿದ್ದಾನೆ. ಹಾಗಾಗಿ ಅವನ ಪಿಕ್ ಮಾಡ್ಕೊಳಕಂತ ನಾವು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದಿದ್ದೀವಿ. ಅವನ ಜರ್ನಿ ನಾನು ವಿಡಿಯೋ ಮಾಡಿದ್ದಾನೆ, ಹಾಗಾಗಿ ಅದನ್ನ ನಾನು ಈ ಬ್ಲಾಗ್ ಅಲ್ಲಿ ಹಾಕ್ತಿದ್ದೀನಿ. ಸೊ ನೀವು ಅದನ್ನ ಚೆಕ್ ಮಾಡ್ಕೊಂಡು ಬನ್ನಿ. ಸೊ ಈಗ ಅರ್ಲಿ ಮಾರ್ನಿಂಗ್ 7 o'clock ಆಗಿದೆ. ನಾನು ತುಂಬ ಲೇಟಾಗಿ ಬಂದಿದ್ದೀನಿ ಏರ್ಪೋರ್ಟ್ಗೆ. ಗೊತ್ತಿಲ್ಲ ಏನಾಗುತ್ತೆ, ಫ್ಲೈಟ್ ಮಿಸ್ ಮಾಡ್ಕೊತೀನಿ ಅಂತ ಭಯ ಆಗ್ತಿದೆ. ಬಟ್ ಹೋಗಿ ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ನನ್ನ ಹತ್ರ ತುಂಬ ಬ್ಯಾಗ್ಸ್ಗಳಿದೆ, ಒಂದಲ್ಲ ಎರಡಲ್ಲ ಮೂರು ಬ್ಯಾಗ್ಗಳು. ಅದು ದೊಡ್ಡದು ಎಲ್ಲ ಚೆಕ್-ಇನ್ ಬ್ಯಾಗ್ಸೇ. ಬಟ್ ಚೆಕ್-ಇನ್ ಬ್ಯಾಗ್ಗೂ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ನಾನು ಇನ್ನೂ ಇಮಿಗ್ರೇಷನ್ ಮಾಡ್ಕೋಬೇಕು, ವೀಸಾ ತೋರಿಸ್ಬೇಕು. ಆ್ಯಂಡ್ ಈಗ ತಾನೇ ಬಂದು ಕೂತ್ಕೊಂಡಿದ್ದೀನಿ ಫ್ಲೈಟಲ್ಲಿ. ವಾಶ್ ಮಾಡ್ತಿದ್ದಾರೆ, ಐಸ್ ಆಗಿರುತ್ತೆ ಅಂತ. ಸೊ ಟ್ರಾವೆಲಿಂಗ್ ತುಂಬ ಮಾಡಿದೆ ನಾನು. ನೈಟಿಂದ ನಿದ್ದೆನೇ ಇಲ್ಲ. ಐ ಮೈಟ್ ಸ್ಲೀಪ್, ಐ ಆಮ್ ವೆರಿ ಸ್ಲೀಪಿ. ಸೊ ವ್ಲಾಗ್ ಏನು ಮಾಡೋಕ್ಕಾಗ್ತಿಲ್ಲ. ಇದರಿಂದ ಸ್ನಾನಕ್ಕೆ ಬೇಜಾರಾಗ್ಬೋದು, ಬಟ್ ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ನನಗೆ ತುಂಬ ಟಯರ್ಡ್ ಆಗಿದೆ. ಆ್ಯಂಡ್ ದೆನ್ ಐ ಹ್ಯಾವ್ ಫೀವರ್. ಈಗ ನಾನು ಮಲ್ಕೊತಿದ್ದೀನಿ. ಮೇ ಬಿ ನಾನು ಎದ್ದೊಳ್ಳೋದೇ ಇಂಡಿಯಾದಲ್ಲಿ. ಈಗ ಟೈಮ್ ಎಷ್ಟೊತ್ತಾಗಿದೆ ಅಂತ ಗೊತ್ತಿಲ್ಲ. ತುಂಬಾ ಜನ ಇನ್ನೂ ಇದ್ದಾರೆ. ಅರ್ಲಿ ಮಾರ್ನಿಂಗ್ ಅನ್ಸುತ್ತೆ, ಅರ್ಲಿ ಮಾರ್ನಿಂಗ್. ಅಂಡ್ ತುಂಬಾ ಜನ ಬಂದು ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರೆ, ನಮ್ ಡ್ಯಾಡಿ ಏನಕ್ಕೆ ನನ್ ವ್ಲಾಗ್ಸ್ ಅಲ್ಲಿ ಕಾಣಿಸ್ಕೊಂತಿಲ್ಲ, ಅವ್ರ ಏನಕ್ಕೆ ವಿಡಿಯೋ ಮಾಡ್ತಿಲ್ಲ ಅಂತ. ನಾನು ಇವಾಗ ಕೇಳ್ತೀನಿ, ಫ್ರೀಯಾಗಿ ಸಿಕ್ಕಿದ ನನ್ ಕೈಗೆ, ಹೇಳಿ ಏನಕ್ಕೆ ಮಾಡ್ತಿಲ್ಲ ವಿಡಿಯೋ. ಈಗ ಮಗ ಬರ್ತಾ ಇದ್ದಾನೆ ಲಂಡನ್ ಇಂದ. ಅವ್ನು ಬಂದ್ಮೇಲೆ ಸ್ವಲ್ಪ ಜವಾಬ್ದಾರಿ ಕೊಟ್ಬಿಟ್ಟು ಆಫೀಸ್ದು, ಆಮೇಲೆ ನಾನು ನ್ಯೂಮರಾಲಜಿ ಮತ್ತೆ ವಾಸ್ತು ಬಗ್ಗೆ ವಿಡಿಯೋಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಬಟ್ ಟೈಮ್ ಸಿಗ್ತಾ ಇಲ್ಲ ನನಗೆ. ಬಿಸ್ನೆಸ್ ಬಿಸಿನಲ್ಲಿ ನಾನು ತುಂಬಾ ಇರೋದ್ರಿಂದ ನೆಕ್ಸ್ಟ್ ಮಾಡ್ತೀನಿ. ನೀವೇ ಖುಷಿಯಾಗ್ಬಿಡ್ತೀರ ಅಂತ ವಿಡಿಯೋಸ್ ಕೊಡ್ತೀನಿ ನಾನು. ತುಂಬಾ ಚೆನ್ನಾಗಿ ಕೊಡ್ತೀನಿ. ಈಗ ಲಂಡನ್ ಇಂದ ನೋಡಿ, ಈಗ ಟೈಮ್ ನೋಡಿ ಕಾಯ್ತಾ ಇದೀವಿ. ನಿದ್ದೆ ಇಲ್ಲ, ನಿದ್ದೆ ಇಲ್ದಿರ ಕಾಯ್ತಾ ಇದೀವಿ. ಏನ್ ಮಾಡೋದು, ತುಂಬಾ ದಿವಸ ಆದ್ಮೇಲೆ ಮಗ ಬರ್ತಾನಲ್ಲ, ಖುಷಿ. ಓಕೆ, ಎಷ್ಟೊಂದ್ ಜನ ಇದಾರೆ, 315 ಆದ್ರೂ ಅಷ್ಟೊಂದ್ ಜನ ಬಂದು ಅವ್ರ ಫ್ಯಾಮಿಲಿ ಮೆಂಬರ್ಸ್ ನ ಪಿಕ್ ಮಾಡ್ಕೊಳಕ್ಕೆ ಕಾಯ್ತಾ ಇದಾರೆ. ನಾನು ಕಾಯ್ತಾ ಇದೀನಿ ನಮ್ಮ ಅಣ್ಣ ಬರಕ್ಕೆ. ಯಾವಾಗ ಬರ್ತಾನೋ ಗೊತ್ತಿಲ್ಲ. ಅವ್ನ್ ಫೋನ್ ಈಗ ಇನ್ನೂ ರೀಚ್ ಆಗ್ತಿಲ್ಲ. ಪ್ರಾಬ್ಲಿ ಅವ್ನ ಇನ್ನೂ ಲ್ಯಾಂಡ್ ಆಗಿಲ್ಲ ಅಂತ ಅನ್ಸುತ್ತೆ. ಸೊ ಅವ್ನ್ ಲ್ಯಾಂಡ್ ಆದ್ಮೇಲೆ ಒಂದೊಂದ್ ವಿಡಿಯೋ ಮಾಡ್ತೀನಿ. ಕಾಯ್ತಾ ಇದೀನಿ ನಾನು. ಇಲ್ಲಂತೂ ಲಂಡನ್ ಫ್ಲೈಟ್ ಆಲ್ರೆಡಿ ಲ್ಯಾಂಡ್ ಆಗಿದೆ ಅಂತ ತೋರಿಸ್ತಿದೆ, ಬಟ್ ನಮ್ಮ ಅಣ್ಣನ ಫೋನ್ ಇನ್ನೂ ರೀಚ್ ಆಗ್ತಿಲ್ಲ. 3:30 ಆಗಿದೆ. ನಾನು ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ. ಇದು ಬಂದೇ ಇಲ್ಲ. ಫುಲ್ ಚಳಿ ಇರುತ್ತೆ. One hour later. ಅವ್ನು ಇಲ್ಲಿಂದ ಬರ್ತಾನೆ ಅಂತ ಕಾಯ್ತಾನೆ ಇದೀವಿ. ಇನ್ನೂ ಬರ್ತಿಲ್ಲ. ಲ್ಯಾಂಡ್ ಆಗಿದೆ, ಬಟ್ ನಮ್ಮ ಅಣ್ಣ ಇನ್ನೂ ಕಾಣಿಸ್ತಾ ಇಲ್ಲ. One eternity later. ಹಣ ಬಂದ. ನನ್ನಿತಿ ಅಣ್ಣ. ನೋಡಿ ಗಾಯ್ಸ್, ನಮ್ಮ ಅಣ್ಣ ಫುಲ್ ಲಗೇಜ್ ಹಾಕೊಂಡ್ ಬಂದಿದ್ದಾರೆ. ಹಾಯ್ ಗೈಸ್, ನಮ್ಮ ಅಣ್ಣ ಇಂಡಿಯಾಗ್ ಬಂದಾಯ್ತು. ಸೊ ತುಂಬಾ ಶೆಕೆ ಆಗ್ತಿದೆ. ಇದು ನಂದು ನಮ್ಮ ಅಣ್ಣದು ಫಸ್ಟ್ ವ್ಲಾಗ್. ಕಮ್ಮಿ ಅದಕ್ಕೆ ಇಲ್ಲ, ಇದು ನಂದು ಮತ್ತೆ ನಮ್ಮ ಅಣ್ಣದು ಫಸ್ಟ್ ವ್ಲಾಗ್, ಫಸ್ಟ್ ಟುಗೆದರ್ ವ್ಲಾಗ್. ನಮ್ಮ ಅಣ್ಣಗ್ ಫುಲ್ ವೆದರ್ ಶೆಕೆ ಅಂತ. ನಮಗಿಲ್ಲಿ ಚಳಿಲಿ ನಡ್ಗೋಗ್ತಿದೀವಿ. ಎಷ್ಟೊತ್ತಿಂದ ವೈಟ್ ಮಾಡ್ತಿದ್ವಿ ಚಳಿಲಿ. ಇವ್ನು ಬಂದಿದ ತಕ್ಷಣ ಶೆಕೆ ಅಂತಿದ್ದಾರೆ. ಜಾಕೆಟ್ ಎಲ್ಲ ಬಿಚ್ಚಾಕ್ಬಿಟ್ಟ. ಫುಲ್ ಸ್ವೆಟ್ ಆಗ್ತಿದೆ. ಹೌ ವಾಸ್ ಯುವರ್ ಜರ್ನಿ? ವೆರಿ ಗುಡ್, ಆಸಮ್. ಕನ್ನಡದಲ್ಲಿ ಮಾತಾಡೋದು. ತುಂಬಾ ಅಡ್ವೆಂಚರ್ ಆಗಿತ್ತು. ಅಡ್ವೆಂಚರ್ ಅಂತ. ಫ್ಲೈಟ್ ಮಿಸ್ ಆಗೋದಂತ ಭಯ ಆಗಿತ್ತು, ಆದ್ರೆ ಹಾಗೆ ಇಲ್ಲ. ಇವನು ಜರ್ನಿ ವಿಡಿಯೋ ಮಾಡಿದಾನೆ ಅಂತ ಅನ್ಕೊಂಡಿದ್ದೆ, ಬಟ್ ಮಾಡಿಲ್ಲ. ಸಾರಿ ಗಾಯ್ಸ್, ನಂಗೆ ಮಾಡಕ್ ಆಗಿಲ್ಲ. ಯಾಕಂದ್ರೆ ನಂದು ಫ್ಲೈಟ್ ಡಿಲೇ ಆಗೋಯ್ತು, ಅದರಿಂದ ಸಮ್ ರೀಸನ್ಸ್. ಸಾರಿ, ಕನ್ನಡ ಸ್ವಲ್ಪ ಬರಲ್ಲ. ಕನ್ನಡ ಕಲಿಸ್ತೀವಿ ನಾವು ಅಲ್ವಾ ಗೈಸ್, ಕಲಿಸ್ತೀವಿ. ಸೊ ಈಗ ನಾವು ಮನೆಗೆ ಹೋಗ್ಬೇಕು. ಮನೆಗೆ ಹೋದ್ಮೇಲೆ ಮಲ್ಕೊಂತೀವಿ. ಬೆಳಿಗ್ಗೆ ಆಗ್ತಿದೆ ಈಗ. ತುಂಬಾ ಬಗ್ಬೇಕಲ್ಲ ಸ್ನಾನ ಹಾಕಕ್ಕೆ. ಅವ್ರು ಉದ್ದ ಇದ್ರೆ ನಾನೇನ್ ಮಾಡಾಗುತ್ತೆ ಅಲ್ವಾ. ಓಕೆ ಗೈಸ್, ಎಂಜಾಯ್ ಮಾಡಿ. ನಾವು ಮನೆಗೆ ಹೋಗಿ ಮಲ್ಕೊಂತೀವಿ. ಗುಡ್ ನೈಟ್. ಸಬ್ಸ್ಕ್ರೈಬ್ ಮಾಡಕ್ಕೆ.
ವೆಲ್ಕಮ್ ಟು ವೇಸ್ ಬ್ಲಾಗ್. ಅದೆಲ್ಲ ಹೇಳಿದಾಯ್ತು ನಾನು ಆಲ್ರೆಡಿ. ಪ್ಲೀಸ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಸಿ, ಕಮೆಂಟ್ ಮಾಡ್ತೀರಿ, ಲೈಕ್ಸ್ ಮಾಡ್ತೀರಿ, ತುಂಬಾ ತುಂಬಾ ಅಂದ್ರೆ ತುಂಬಾ ಮಾಡಿ. ನಾವು ಬೇಜಾನ್ ವಿಡಿಯೋಸ್ ಮಾಡ್ತೀವಿ, ಇನ್ಮೇಲೆ ನಾನ್ ಸ್ಟಾಪ್ ಆಗಿ ವಿಡಿಯೋಸ್ ಮಾಡ್ತಾನೆ ಇರ್ತೀವಿ, ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡ್ತಿರ್ತೀವಿ, ಇದು ಮಾತ್ರ ಪಕ್ಕ. ನಮ್ಮನ್ನ ನೋಡಿ ಎಷ್ಟೊಂದು ಲಗೇಜ್ ಹಾಕೊಂಡ್ ಬಂದಿದ್ದಾರೆ. ನನ್ ಪ್ರಕಾರ ತುಂಬಾ ಅಂದ್ರೆ ತುಂಬಾ ಗಿಫ್ಟ್ ತಗೊಂಡ್ ಬಂದಿರ್ತಾರೆ. ನಾನಂತೂ ಬೆಳಗ್ಗೆ ಕಾಯ್ತಾ ಇದ್ದೇನೆ. ನಂದು ಕಮ್ಮಿ ಇರೋದು ಬಟ್ಟೆಗಳು, ಇವ್ರದೇ ಜಾಸ್ತಿ ಇರುತ್ತೆ. ನನಗೆ ನೋಡಿ ನೀವು ಗೊತ್ತಾಗುತ್ತೆ ನಿಮ್ಗೆ. ನಾನು ಏನ್ ತೆಗಿಬೇಕು ನಂದೆಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದೆ. ನಾನ್ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಅನ್ಪ್ಯಾಕಿಂಗ್ ವಿಡಿಯೋ ಮಾಡಕ್ಕೆ. ನಾನು ನಾಳೆ ವಿಡಿಯೋ ಮಾಡ್ತೀನಿ, ಅದ್ ಯಾವಾಗ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ, ಆದಷ್ಟು ಬೇಗ ಮತ್ತೆ ನಾನು ಹೇರ್ ಕಟ್ ಮಾಡ್ಬೇಕಂದ್ರೆ ನೀವು ಕಮೆಂಟ್ ಮಾಡಿ. ಅಷ್ಟ್ರಲ್ಲಿ ಆಲ್ರೆಡಿ ಎಲ್ ಕಟ್ ಮಾಡ್ಬಿಟ್ಟಿರ್ತಾನೆ ಗೈಸ್. ಸುಮ್ನೆ ಏನಿಲ್ವಾ ಅಂದ್ರೆ ಅಲ್ಲಿ ಚಾನ್ಸ್ ಸಿಕ್ತಿರ್ಲಿಲ್ಲ ಮಾತಾಡಕ್ಕೆ ಜಾಸ್ತಿ, ಇಲ್ಲಿ ಚಾನ್ಸ್ ತುಂಬಾ ಸಿಗುತ್ತೆ. ಗೊತ್ತಾಗುತ್ತೆ ವಿಶಾಲ್ ಹೆಂಗೆ ಅಂತ. ನೋಡಿರಲ್ಲ ನೀವು, ಆ ಆಂಗಲ್ ನೋಡಿರಲ್ಲ, ತೋರಿಸ್ತೀನಿ, ಎಲ್ಲಾ ಆಂಗಲ್ ತೋರಿಸ್ತೀನಿ. ಇವಾಗ ಹತ್ರ ಇರ್ತೀನಲ್ಲ ಹಾಗಾಗಿ. ಓಕೆ, ಸಿ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್, ಬಾಯ್.